सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताभ्यप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपादमः सद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै ब्रह्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये तृतीयाध्याये द्वितीये पादे एकसूत्रात्मकेऽस्मिन् चतुर्थे बुद्धेऽर्धसम्पत्त्यधिकरणे तदुपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः दशमं सूत्रम्। पादादितः दशमं सूत्रम्। सर्वाग्रे शङ्कर भगवत् पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं दशमं सूत्रं तद्भाष्यभागं च यथाचार्यानुग्रहं विचारयामः।
ತತ್ರ ತಾವತ್ ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ದಿವಾರಂ ಪಠಾಮಃ. ಓಂ ದೇಶೇ ಕಾಲತಿ ನಾಮ್ನಿ ಕೇರಳಧರಾ ಶೋಭಾಕರೆ ಸದ್ವಿಜೇ ಜಾತ ಶ್ರೀಪತಿಮಂದಿರಸ್ಯ ಸವಿಧೇ ಸರ್ವಜ್ಞತಾಂ ಪ್ರಾಪ್ತವಾನ್ ಭೂತ್ವಾ ಷೋಡಶವತ್ಸರೆ ಯತಿವರೋ ಗತ್ವಾ ಬದರ್ಯಾಶ್ರಮಂ ಕರ್ತಾ ಭಾಷ್ಯ ನಿಬಂಧನಸ್ಯ ಸುಕವಿಃ ಶ್ರೀಶಂಕರಃ ಪಾತು ನಃ. ಓಂ ದೇಶೇ ಕಾಲಟಿ ನಾಮ್ನಿ ಕೇರಳಧರಾ ಶೋಭಾಕರೆ ಸದ್ವಿಜೇ ಜಾತ ಶ್ರೀಪತಿ ಮಂದಿರಸ್ಯ ಸವಿಧೇ ಸರ್ವಜ್ಞತಾಂ ಪ್ರಾಪ್ತವಾನ್ ಭೂತ್ವಾ ಷೋಡಶವತ್ಸರೆ ಯತಿವರೋ ಗತ್ವಾ ಬದರ್ಯಾಶ್ರಮಂ ಕರ್ತಾ ಭಾಷ್ಯ ನಿಬಂಧನಸ್ಯ ಸುಕವಿ ಶ್ರೀಶಂಕರಃ ಪಾತು ನಃ. ಒಳ್ಳೆಯ ಶ್ಲೋಕ ಇದು. ಗೋವಿಂದಾನಂದರು ಅಂತ ಒಬ್ಬರು ಯತಿಗಳು, ಅವರು ಈ ರಾಮಾನಂದರ ಶಿಷ್ಯರು ಅಂತಾರೆ, ಅವರು ರಚನೆ ಮಾಡಿದ್ರು. ನೋಡಿ, ಈ ಶ್ಲೋಕದಲ್ಲಿ ಪೂರ್ತಿ ಶಂಕರ ಭಗವತ್ಪಾದರ ಜೀವನ ಚರಿತ್ರೆಯನ್ನ ತೆಗೆದಿಟ್ಬಿಟ್ಟಿದ್ದಾರೆ. ಈ ಒಂದೇ ಶ್ಲೋಕದಲ್ಲಿ 4 ಪಾದ. ಈ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರ ಪೂರ್ತಿ ಅವರ ಆಯುರ್ಮಾನದಲ್ಲಿ ಏನೇನು ನಡೆಯಿತು ಎಲ್ಲವನ್ನೂ ಕೂಡ ಸಂಕ್ಷೇಪವಾಗಿ ಇಲ್ಲಿ ತೆರೆದಿಟ್ಟಿದ್ದಾರೆ. ದೇಶೇ ಕಾಲತಿ ನಾಮ್ನಿ ಕೇರಳಧರ ಶೋಭಾಕರೆ. ಕೇರಳಧರ, ಕೇರಳ ಭೂಮಿ. ಆ ಕೇರಳ ಭೂಮಿಯಲ್ಲಿ ವಿರಾಜಮಾನವಾಗಿರತಕ್ಕಂತಹ ಕಾಲಟಿ ಎಂಬ ಹೆಸರಿನ ಪ್ರದೇಶದಲ್ಲಿ ಸದ್ವಿಜೆ, ಅದೇನು ಅತ್ಯಂತ ಪುಣ್ಯಕ್ಷೇತ್ರ. ಸದ್ವಿಜೆ ಪುಣ್ಯಕ್ಷೇತ್ರ ಎಲ್ಲಿ? ಯಾಕೆ? ಆ ಪೂರ್ಣಾ ನದಿಯ ತಟ ಅದು. ಅಲ್ಲಿ ಇವರ ಅವತಾರವಾಯಿತು. ಜಾತಃ ಶ್ರೀಪತಿ ಮಂದಿರಸ್ಯ ಸವಿಧೆ ಆಯಿತು. ಅಲ್ಲಿಂದ ಅವರು ಆ ಸನ್ಯಾಸ ತಗೊಂಡಾದ ಮೇಲೆ ಜಾತಃ ಶ್ರೀಪತಿ ಮಂದಿರಸ್ಯ ಸವಿಧೆ. ಎಲ್ಲಿ ಹೋದ್ರು? ಎಲ್ಲವನ್ನು ಸುತ್ತಕೊಂಡ್ರು. ನರ್ಮದಾ ನದಿ ತೀರದಲ್ಲಿ ಅವರ ಅನುಗ್ರಹವನ್ನು ಪಡೆದರು. ಗೋವಿಂದ ಭಗವತ್ಪಾದರ ಅನುಗ್ರಹಕ್ಕೆ ಪ್ರಾಪ್ತರಾಗಿ ಅಲ್ಲಿಂದ ಏನು ಸೀದಾ ಎಲ್ಲಿ ಹೋದ್ರು? ಇಲ್ಲಿ ಇದು ಶ್ರೀಪತಿ ಮಂದಿರಕ್ಕೆ ಬದರಿಕಾಶ್ರಮಕ್ಕೆ ಹೋದರು. ಶ್ರೀಮನ್ನಾರಾಯಣ ಬದರಿನಾರಾಯಣ ಅಲ್ಲಿಗೆ ಹೋದರು. ಅಲ್ಲಿಗೆ ಹೋಗಿ ಅಲ್ಲಿ ಸರ್ವಜ್ಞತಾಂ ಪ್ರಾಪ್ತವಾನ್, ಅಲ್ಲಿ ಸರ್ವಜ್ಞತ್ವವನ್ನ ಪಡೆದುಕೊಂಡರು. ಸರ್ವಜ್ಞತ್ವವನ್ನ ಅವ್ರು ಪಡೆದುಕೊಂಡರು. ಇವೆಲ್ಲ ಏನು? ಇವೆಲ್ಲ ಸ್ತೋತ್ರ. ಇದು ಅವರ ಸ್ತುತಿ. ಅದು ಏನು ಸರ್ವಜ್ಞತ್ವವನ್ನು ಪಡ್ಕೊಂಡ್ರು? ಏನಿಲ್ಲ. ಅವರು ಸರ್ವಜ್ಞರೇ, ಪಡ್ಕೊಳ್ಬೇಕಾದದ್ದು ಏನೂ ಇರಲಿಲ್ಲ. ಆದರೂ ಕೂಡ ಒಂದು ಚರಿತ್ರೆಯನ್ನು ಹೇಳುವಾಗ ಇವೆಲ್ಲ ಹೇಳಬೇಕು. ಅಲ್ಲಿ ಹೋಗಿ ಸರ್ವಜ್ಞತ್ವವನ್ನು ಪಡೆದುಕೊಂಡು ಅಷ್ಟೊತ್ತು ಏನಾಯ್ತು? ಭೂತ್ವ ಷೋಡಶ ವತ್ಸರೆ. ಅಲ್ಲಿಗೆ ಈ ಒಂದು ಆರ್ಡರ್ ಅಂತಕ್ಕಂಥದ್ದು ವ್ಯತ್ಯಾಸ ಆಗಿದೆ. ಇಲ್ಲಿ ಕ್ರಮ ಅಂತಕ್ಕಂಥದ್ದು ಇರಲಿ. ಯಾಕೆ ಅಂದ್ರೆ ಆ ಶ್ಲೋಕದ ಒಂದು ಈ ಶಾರ್ದೂಲ ವಿಕ್ರೀಡಿತ ವೃತ್ತಕ್ಕೆ ಅನುಗುಣವಾಗಿ ಶ್ಲೋಕವನ್ನು ರಚನೆ ಮಾಡಬೇಕಾದ್ದರಿಂದ ಆ ಕ್ರಮ ಬದಲಾಗಿರಬಹುದು. ಏನು ತೊಂದರೆ ಇಲ್ಲ. ಮತ್ತೆ ಷೋಡಶ ವತ್ಸರೆ ಭೂತ್ವ, ಅದೇನು 16 ವರ್ಷ ವಯಸ್ಸಾಯಿತು. ಮತ್ತೆ ಯತಿವರ, ಆ ಯತಿವರರು, ಯತಿ ಶ್ರೇಷ್ಠರು ಬದರಿ ಆಶ್ರಮಕ್ಕೆ ಹೋಗಿ ಭಾಷ್ಯ ನಿಬಂಧನೆ, ಭಾಷ್ಯ ಪ್ರಬಂಧವನ್ನು, ಅತ್ಯಂತ ಲೋಕೋತ್ತರವಾಗಿರತಕ್ಕಂತಹ ಭಾಷ್ಯ ಪ್ರಬಂಧವನ್ನು ಅಲ್ಲಿ ರಚನೆ ಮಾಡಿದಂತಹ ಸುಕವಿ ಶ್ರೀಶಂಕರ. ಸುಕವಿ, ಶ್ರೇಷ್ಠವಾದ ಕವಿಯಾಗಿರ್ತಕ್ಕಂತಹ ಶ್ರೀಶಂಕರನು ನಮ್ಮನ್ನು ಪಾತು, ಕಾಪಾಡಲಿ, ಅನುಗ್ರಹಿಸಲಿ ಅಂತ ಇದೊಂದು ಆ ಶ್ಲೋಕದ ಒಂದು ಅರ್ಥ.
ತುಂಬಾ ಚೆನ್ನಾಗಿ ಇನ್ನೊಂದ್ಸರಿ ಹೇಳಿ ಈ ಒಂದು ಪ್ರಕೃತ ಈ ಒಂದು ಸೂತ್ರವನ್ನು ಪ್ರಾರಂಭ ಮಾಡೋಣ. ಓಂ ದೇಶೇ ಕಾಲಟಿ ನಾಮ್ನಿ ಕೇರಳಧರಾ ಶೋಭಾಕರೆ ಸದ್ವಿಜೆ ಜಾತ ಶ್ರೀಪತಿ ಮಂದಿರಸ್ಯ ಸವಿಧೆ ಸರ್ವಜ್ಞತಾಂ ಪ್ರಾಪ್ತವಾನ್ ಭೂತ್ವಾ ಷೋಡಶವತ್ಸರೆ ಯತಿವರೋ ಗತ್ವಾ ಬದರ್ಯಾಶ್ರಮಂ ಕರ್ತಾ ಭಾಷ್ಯ ನಿಬಂಧನಸ್ಯ ಸುಕವಿ ಶ್ರೀಶಂಕರಃ ಪಾತು ನಃ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ತೃತೀಯೇ ಸಾಧನಾಧ್ಯಾಯೇ ದ್ವಿತೀಯೇ ಪಾದೇ ಚತುರ್ಥಂ ಮುಗ್ಧೇರ್ಧ ಸಂಪತ್ಯಧಿಕರಣಂ. ಓಂ ಮುಗ್ಧೇರ್ಧ ಸಂಪತ್ತಿ ಪರಿಶೇಷಾತ್. ಓಂ ಮುಗ್ಧೇರ್ಧ ಸಂಪತ್ತಿ ಪರಿಶೇಷಾತ್. ಈ ಅಧಿಕರಣದಲ್ಲಿ ಮುಗ್ಧೇರ್ಧ ಸಂಪತ್ಯಧಿಕರಣ ಅದರಲ್ಲಿ ಇರತಕ್ಕಂಥ ಕೇವಲ ಏಕಮಾತ್ರ ಸೂತ್ರ ಇದು. ಇದರ ಸಂದರ್ಭ ಏನು ನೋಡಿ. ಈ ಪಾದದ ಮೊದಲದಿಂದಲೂ ಏನ್ ಹೇಳಿದ್ರು, ಸಂಧ್ಯೆ ಸೃಷ್ಟಿರಾಹಿ ಆಯಿತು. ಯಾವುದು ಸ್ವಪ್ನ ಅವಸ್ಥೆಯನ್ನ ಪರೀಕ್ಷೆ ಮಾಡಿದ್ದಾಯಿತು. ಅಲ್ಲಿಂದ ಬಂದರು ಸುಷುಪ್ತಿ ಅವಸ್ಥೆಯನ್ನ ಪರೀಕ್ಷೆ ಮಾಡಿದ್ದಾಯಿತು. ಸುಷುಪ್ತಿ ಅವಸ್ಥೆಯಲ್ಲಿ ಅದ್ರ ವಿಸ್ತಾರವಾಗಿ ಪರೀಕ್ಷೆ ಮಾಡಿ ಅದೇನದು, ಅದು ಸತ್ಸಂಪನ್ನತೆ ಅಂದ್ರೇನು, ಸತ್ತಿನಲ್ಲಿ ಸೇರಿ ಹೋಗಿ ಬಿಟ್ಟಿರುತ್ತಾನೆ ಅಂದ್ರೇನು, ತನ್ನ ಪರಮಾರ್ಥ ಸ್ವರೂಪದಲ್ಲಿ ನೆಲೆ ನಿಂತಿರುತ್ತಾನೆ. ಮತ್ತೆ ಆ ಒಂದು ಪರಮಾತ್ಮದಲ್ಲಿ ಪರಮೇಶ್ವರನಲ್ಲಿ ತನ್ನ ಸ್ವರೂಪ ಒಂದಾಗಿ ಬಿಟ್ಟಿರುತ್ತಾನೆ ಅಂತೆಲ್ಲ ಹೇಳಿ, ಅಲ್ಲ ಸ್ವಾಮಿ ಒಂದಾಗಿ ಬಿಟ್ಟಿರುತ್ತಾನೆ ಅಂತೆಲ್ಲ ಹೇಳಿದ್ಮೇಲೆ ಪುನಃ ನಿದ್ರೆ ಹೋದವ್ರು ವಾಪಸ್ ಬರ್ತಾದನ ಸ್ವಾಮಿ, ಹೇಗೆ ಅದೇ ಸಂಸಾರ ಎದ್ದು ಬಂದ ಮೇಲೆ ಹೇಗಾಗುತ್ತೆ? ಅಲ್ಲಿಗೆ ನೀವು ಹೇಳ್ತಕ್ಕಂತಹ ಸತ್ಸಂಪತ್ತಿ ಅಂತ ಏನಿದೆಯೋ, ಯಾವುದದು ನಿದರ್ಶನ ದೃಷ್ಟಾಂತ ಯಾವುದಕ್ಕೆ, ಆ ಒಂದು ಮೋಕ್ಷ ಸ್ವರೂಪಕ್ಕೆ ಅದು ಸರಿ ಇಲ್ಲ ಸ್ವಾಮಿ. ಯಾಕೆ? ಅದು ಪರಿಚ್ಛಿನ್ನ ಅಂತ ಆಗೋಯ್ತು. ಯಾಕೆ? ಹೋದವನು ವಾಪಸ್ ಬಂದ. ಆದ್ದರಿಂದ ನೀವು ಹೇಳಿರ್ತಕ್ಕಂಥ ಮೋಕ್ಷ ಸ್ವರೂಪ ಸರಿ ಇಲ್ಲ ಅಂತ ಹೇಳ್ಬಿಟ್ಟ. ಆವಾಗ ಹೇಳ್ತಾರೆ, ಅದಕ್ಕೆ ಒಳ್ಳೆ ಉತ್ತರ ನೋಡಪ್ಪ. ನಾವು ಏನ್ ಹೇಳಿದ್ವಿ, ಪರಮಾರ್ಥ ಸ್ವರೂಪದಲ್ಲಿ ಈ ಜೀವನು ಅದೇನು, ಎಲ್ಲ ಜೀವರು ಕೂಡ ಯಾರ್ಯಾರು ಸೋಸಿ ಹೋಗ್ತಾರೋ ಎಲ್ಲರೂ ಕೂಡ ಏನಾಗಿರ್ತಾರೆ, ಪರಮಾರ್ಥ ಸ್ವರೂಪದಲ್ಲಿ ಒಂದಾಗಿ ಬಿಟ್ಟಿರುತ್ತಾರೆ ಅಂತ ಹೇಳಿದ್ವಿ. ಆ ಒಂದಾಗಿ ಬಿಟ್ಟಿರುತ್ತಾರೆ ಅಂತ ಹೇಳಿದ್ದು ಏನು, ಅದು ಪರಮಾರ್ಥ ದೃಷ್ಟಿಯಿಂದ ಅಲ್ಲಪ್ಪ, ಅದು ಅಧ್ಯಾರೋಪ ದೃಷ್ಟಿಯಿಂದ. ಯಾಕೆ ಅಂತಂದ್ರೆ, ಈ ಒಂದು ಬ್ರಹ್ಮ ಪರಮಾರ್ಥ ಸ್ವರೂಪ ಬ್ರಹ್ಮತತ್ವ ಆತ್ಮತತ್ವ ಅಂತ ಏನಿದೆ, ಅದರಲ್ಲಿ ಒಂದಾಗುವುದು ಎಂಬತಕ್ಕಂಥದ್ದು ಸಾಧ್ಯವೇ ಇಲ್ಲ. ಯಾವಾಗ ಎರಡು ತತ್ವ ಅಂತ ಆಗಿಬಿಟ್ಟಾಗ ಒಂದಾಗುವುದು ಸಾಧ್ಯವೇ ಇಲ್ಲ. ಮತ್ತೆ ಆ ಪರಮಾರ್ಥ ಸ್ವರೂಪ ಪರಮಾತ್ಮ ಈಶ್ವರನಿಗೂ ಕೂಡ ಅದು ಹೊಂದುವುದಿಲ್ಲ. ಯಾಕೆ? ಯಾವತ್ತಿಗೂ ಕೂಡ ಯಾವ ಸಂದರ್ಭದಲ್ಲಿಯೂ ಕೂಡ ಜೀವನು ಪರಮಾತ್ಮನಲ್ಲಿ ಐಕ್ಯವಾಗುತ್ತಾನೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ನಾವು ಅಸಕೃತವೋಚಾಮ ಬೇಕಾದಷ್ಟು ಸರಿ ಹೇಳಿದ್ದೀವಲ್ಲಪ್ಪ. ನೋಡಿ, ಶಾಂಕರ ತತ್ವ ಜೀವ ಬ್ರಹ್ಮೈಕ್ಯ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ನಿತ್ಯ ಶುದ್ಧ ಬ್ರಹ್ಮ ಸ್ವರೂಪತ್ವಾನ್ ಮೋಕ್ಷಸ್ಯ. ನಿತ್ಯ ಶುದ್ಧ, ಅದಕ್ಕೆ ಯಾವ್ದು ಸೇರ್ಕೊಳ್ಳೋದು ಇಲ್ಲ, ಬರೋದು ಇಲ್ಲ. ಈ ನಿತ್ಯ ನಿರ್ವಿಕಾರ ಸ್ವರೂಪತ್ವ. ಆದ್ದರಿಂದ ಇದು ಈ ದೃಷ್ಟಿಯಿಂದ ಹೇಳಿದ್ದು ಏನು, ಉಪಾಧಿಯ ದೃಷ್ಟಿಯಿಂದ, ಉಪಾಧಿಯಿಂದ ಉಪಹಿತನಾದ ಜೀವ ಇರ್ತಾನಲ್ಲ, ಅವನು
ಹೋಗ್ತಾನೆ ಬರ್ತಾನೆ ಅಷ್ಟೆ. ನಿಜವಾಗಿಯೂ ಅವನೇನು ಉಪಾಧಿಯಿಂದ ಉಪಹಿತನಾಗಿರ್ತಕ್ಕಂಥ ಜೀವ. ಉಪಾಧಿ ಹೋಯ್ತು ಅಂದ್ರೆ ಜೀವತ್ವನು ಹೋಯ್ತು, ಅವನೇ ಪರಮಾತ್ಮ. ಅದು ಪರಮಾರ್ಥ ಅಂತ ಹೇಳಿ ಆ ಒಂದು ವಿಸ್ತಾರವಾಗಿ ಆ ಈ ಸುಷುಪ್ತ ವ್ಯವಸ್ಥೆಯನ್ನ ಪರೀಕ್ಷೆ ಮಾಡಿದ್ದಾಯಿತು. ಈಗ ಆಯ್ತು ಸ್ವಾಮಿ, ಈಗ ಮನುಷ್ಯನಿಗೆ ಎಲ್ಲ ಜೀವಿಗಳಿಗೂ ಇರ್ತಕ್ಕಂಥದ್ದು ಮೂರೇ ಅವಸ್ಥೆ. ಅದನ್ನ ನೀವು ಕೂಡ ಹೇಳಿದ್ದೀರಿ ಮತ್ತು ಎಲ್ಲರ ಅನುಭವದಲ್ಲೂ ಇದೆ. ಆದರೆ ಈ ಇನ್ನೊಂದು ಅವಸ್ಥೆ ಅಂತ ಇದೆಯಲ್ಲ, ಅದರ ಒಂದು ಹಣೆ ಬರಹ ಏನು ಅಂತ ಒಂದು ಸಂಶಯ ಬಂತಿದೆ. ಇನ್ನೊಂದು ಅವಸ್ಥೆ ಯಾವುದಪ್ಪ, ಈ ಮೂರವಸ್ಥೆಗಿಂತ ಬೇರೆಯಾಗಿ ಇನ್ನೊಂದು ಅವಸ್ಥೆ ಅಂತ ಇದೆಯಾ ಅಂತಂದ್ರೆ ಇದೆಯಲ್ಲ ಸ್ವಾಮಿ, ನಮ್ಮ ಅನುಭವಕ್ಕೆ ಬರ್ತಾ ಇದೆಯಲ್ಲ ಅಂದ. ಅದನ್ನ ವಿಚಾರ ಮಾಡುವುದಕ್ಕೋಸ್ಕರ ಯಾವುದದು, ಯಾವ ಅವಸ್ಥೆ ಅದು, ಆ ಅವಸ್ಥೆ ಈ ಮೂರು ಅವಸ್ಥೆಗಿಂತ ಭಿನ್ನವಾಗಿದೆಯೇ ಅಥವಾ ಅದರಲ್ಲೇ ಅಡಕ ಮಾಡಿಬಿಡಬಹುದಾಗಿದೆಯೇ? ಈ ವಿಚಾರವನ್ನ ಇಲ್ಲಿ ಈ ಅಧಿಕ್ರಮಣದಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಈ ಅಧಿಕ್ರಮಣದಲ್ಲಿ ಚರ್ಚೆ ಮಾಡಿದ್ದಾರೆ. ಅದನ್ನು ನೋಡೋಣ. ಸೂತ್ರವನ್ನ 2 ಸಾರಿ ಪಾರಾಯಣ ಮಾಡೋಣ. ಓಂ ಮುಗ್ಧೇರ್ಧ ಸಂಪತ್ತಿ ಪರಿಶೇಷಾತ್. ಓಂ ಮುಗ್ಧೇರ್ಧ ಸಂಪತ್ತಿ ಪರಿಶೇಷಾತ್. ಮುಗ್ಧೆ ಅರ್ಧ ಸಂಪತ್ತಿ ಪರಿಶೇಷ ಇತಿ ತ್ರಿಪದಾತ್ಮಕಮಿದಂ ಸೂತ್ರ. ಸುಲಭವಾಗಿದೆ, ಪದ ವಿಭಾಗ ಸುಲಭವಾಗಿದೆ. ಏನು? ಮುಗ್ಧೆ ಅರ್ಧ ಸಂಪತ್ತಿ, ಇದ್ಯಾವುದಿದು? ಸಿದ್ಧಾಂತ. ಮತ್ತೆ ಪರಿಶೇಷ, ಇದೇನಿದು? ಹೇತು. ಈ ಎರಡೂ ಕೂಡ ಈ ಸೂತ್ರದ ಹಿಡಕವಾಗಿದೆ. ಏನಿದೆ ಅರ್ಥ? ಮುಗ್ಧೆ, ಮುಗ್ಧೆ ಇತ್ಯುಕ್ತೆ ಮೂರ್ಛಾವಸ್ಥಾಯಾಂ. ಮೂರ್ಛಾವಸ್ಥಾಯಾಂ ಯಾತಕ್ಕೆ ಬಂತು ಇದನ್ನ? ಮುಗ್ಧೆ ಅಂದ್ರೆ ಮೂರ್ಛಾ ಅಂತ ಯಾತಕ್ಕೆ ಅರ್ಥ ಮಾಡಬೇಕು ಅಂತಂದ್ರೆ, ಮೂರ್ಛಿತನಾದವನು ಕೂಡ ಅವನು ಕೂಡ ಮುಗ್ಧನಾಗಿರುತ್ತಾನೆ. ಮುಗ್ಧ ಅಂದ್ರೆ ಏನು? ಅವನಿಗೆ ಯಾವ ವಿವೇಚನೆಯೂ ಇರೋದಿಲ್ಲ, ಮತ್ತೆ ಏನೂ ಗೊತ್ತಾಗುವುದಿಲ್ಲ, ಅರಿವು ಇರೋದಿಲ್ಲ. ಹೇಗೆ? ನಿದ್ರಾವಸ್ಥೆಯಲ್ಲಿರುವಂತೆ. ನಿದ್ರಾವಸ್ಥೆಯಲ್ಲಿ ಹೇಗಿರ್ತಾನೆ ಅದೇ ರೀತಿ ಇಲ್ಲೂ ಇರ್ತಾನೆ. ಇದೊಂದು ಅವಸ್ಥೆ ಇದೆ. ಹೀಗಾಗಿ ಈ ಮುಗ್ಧೆ ಅಂದ್ರೆ ಏನು ಗೊತ್ತಾಗೋದಿಲ್ವಲ್ಲ, ಅರಿವೇ ಇರೋದಿಲ್ಲ ಅವನಿಗೆ. ಹೀಗಾಗಿ ಈ ಮುಗ್ಧ ಅಂತಂದ್ರೆ ಮೂರ್ಛಾವಸ್ಥಾಯಾಮ್ ಅಂತ, ಮುಗ್ಧೆ ಅಂತಂದ್ರೆ ಅದು ಏನದು? ಅದನ್ನ ಈ ಮೂರವಸ್ಥೆಯಲ್ಲಿ ಅಡಕೆ ಮಾಡಬಹುದೇ? ಅಥವಾ ಯಾವಾಗ ಇವನು ಮುಗ್ಧನಾಗಿದ್ದಾನೆಯೋ ಅಂದ್ರೆ ಏನು? ಯಾವ ಅರಿವು ಇಲ್ಲ. ವಾಕ್ಯಂನ ಕಿಂಚನ ವೇದ, ಹೊರಗಿನದು ಏನೂ ಗೊತ್ತಾಗಿಲ್ಲ, ಒಳಗಿನದು ಗೊತ್ತಾಗೋದಿಲ್ಲ. ಯಾಕೆ? ಯಾವ ಕಾರಣಗಳು ಕೂಡ ಆಗ ಜಾಗೃತವಾಗಿಲ್ಲ, ಕಾರಣಗಳೇ ಇಲ್ಲ. ಇಂಥ ಸ್ಥಿತಿ ಯಾವುದು? ನಿದ್ರಾಸ್ಥಿತಿ. ಈ ಮುಗ್ಧ ಏನಾಗಿರ್ತಾನೆ? ಇವನು ಕೂಡ ಅದೇ ಸ್ಥಿತಿ ಇರ್ತಾನೆ. ಆದ್ದರಿಂದ ಇದು ಕೂಡ ಆ ಒಂದು ಸುಷುಪ್ತ ವ್ಯವಸ್ಥೆಯೇ ಆಗಿದೆಯಾ, ಇಲ್ಲ ಆ ಒಂದು ಅವಸ್ಥೆಗಿಂತ ಬೇರೆಯಾಗಿದೆಯಾ? ಬೇರೆಯಾಗಿದೆ ಅಂತ ಅಂದ್ಬಿಟ್ರೆ 4 ಅವಸ್ಥೆ ಆಗೋಯ್ತು. 4 ಅವಸ್ಥೆ ಆಗಿದೆ ಅಂದ್ರೆ ಅವಸ್ಥಾತ್ರಯ, ಅವಸ್ಥಾತ್ರಯ ಅಂತ ಏನು ಹೇಳಿಕೊಂಡಿದ್ದಾರೆ ಅದು ಹೊರಟೋಯ್ತು. 4 ಅವಸ್ಥೆ ಆಗೋಯ್ತಲ್ಲ ಅಂತನ್ನೋದನ್ನು ವಿಚಾರ ಮಾಡಿ, ಅಲ್ಲಿ ಏನು ಅರಿವಾಗಿಲಿಲ್ಲ ಇವನಿಗೆ. ವಾಕ್ಯಂನ ಕಿಂಚನವೇ, ಎಲ್ಲಿ ಅಮುಗ್ಧ ಆ ಅವಸ್ಥೆಯಲ್ಲಿಯೂ ಕೂಡ
ಅಂತಂದ್ರೆ ಹಾಗಾದ್ರೆ ಅಲ್ಲಿಯೂ ಕೂಡ ಸತ್ಸಂಪತ್ತಿ ಆಯ್ತಲ್ಲ. ಹೇಗೆ ನಿದ್ರಾವಸ್ಥೆಯಲ್ಲಿರುವಂತೆ ಅಲ್ಲಿರುವಂತ ಇಲ್ಲೂ ಏನನ್ನು ಅರಿತಾ ಇಲ್ಲ, ಏನೂ ಗೊತ್ತಾಗ್ತಾ ಇಲ್ಲ, ಸರಿ ಇಲ್ಲೂ ಸತ್ಸಂಪತ್ತಿ ಆಯ್ತು ಅಂದ್ರೆ ಇಲ್ಲ, ಹಾಗಿಲ್ಲ. ಮುಗ್ಧ ಆ ಮೂರ್ಛಾವಸ್ಥೆಯಲ್ಲಿ ಇವನಿಗೆ ಸತ್ಸಂಪತ್ತಿ ಅಂತಕ್ಕಂಥದ್ದನ್ನು ಹೇಳೋಕ್ಕಾಗಲ್ಲ. ಏನಾಗಿರುತ್ತೆ ಅಂದ್ರೆ ಅರ್ಧ ಸಂಪತ್ತಿ ಅಂತ ಬೇಕಾದ್ರೆ ಹೇಳ್ಬೋದಷ್ಟೇ. ಯಾಕೆ ಇವನು ಪೂರ್ತಿಯಾಗಿ 100ಕ್ಕೆ 100 ಭಾಗ ಸತ್ತಿನಲ್ಲಿ ತನ್ನ ಪರಮಾರ್ಥ ಸ್ವರೂಪದಲ್ಲಿ ಸಂಪನ್ನನಾಗಿರುವುದಿಲ್ಲ. ಆದ್ದರಿಂದ ಏನಾಗಿರುತ್ತೆ, ಅರ್ಧ ಅಂತ ಹೇಳ್ಬೋದು. ಅರ್ಧ ಸಂಪತ್ತಿ ಹೇಗೆ ಗೊತ್ತಾಗುತ್ತಿದು ಅಂದ್ರೆ ಪರಿಶೇಷ. ಪರಿಶೇಷ ಅಂತಂದ್ರೆ ಒಂದು ನ್ಯಾಯ, ಪ್ರಸಿದ್ಧವಾದ ನ್ಯಾಯ ಇದೆ, ಪರಿಶೇಷ ನ್ಯಾಯ. ಈಗ ಪರಿಶೇಷ ನ್ಯಾಯ ಅಂತಂದ್ರೇನು? ಯಾವುದನ್ನ ಈ ತರ್ಕ, ಅನುಭವ ಮತ್ತೆ ಮತ್ತೊಂದು ಯಾವುದರಿಂದ ಸಿದ್ಧ ಮಾಡುವುದಕ್ಕೆ ಆಗುವುದಿಲ್ಲವೋ, ಅಥವಾ ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಸಿದ್ಧ ಮಾಡಲಿಲ್ಲ, ಆವಾಗ ಏನಾಗುತ್ತೆ, ನಿರ್ಣಯ ಮಾಡಬೇಕು. ನಿರ್ಣಯ ಮಾಡಿದಾಗ ಒಂದು ನಿರ್ದಿಷ್ಟವಾದ ಪರಿಮಾಣ ಇದ್ದಾಗ ಆ ಉಳಿಕೆ ಪದಾರ್ಥ ಇರುತ್ತಲ್ಲ, ಅದು ಈ ಒಂದು ಸಿದ್ಧಾಂತವನ್ನ ಅದಕ್ಕೆ ಅನ್ವಯಿಸ್ಬೋದು. ಯಾಕೆ ಹೇಗೆ ಅಂತಂದ್ರೆ ಇರ್ತಕ್ಕಂಥ ಅವರು ಕನ್ನಡದ ಗಾದೆ ಇದೆಯಲ್ಲ, ಅದೇ ಜಾಗ ಇದ್ದವರು 3 ಜನ, ಸದ್ದವರು ಯಾರು ಅಂದ್ರೆ ಅದರಲ್ಲಿ ಇಬ್ಬರು 3 ಜನ ಇದ್ರು, ಇಬ್ಬರು ಅಲ್ಲ ತೀರ್ಮಾನ ಆಗೋಯ್ತು. ಯಾಕೆ ಆ ಇಬ್ಬರು ಈ ದೇಶದಲ್ಲೇ ಇರಲಿಲ್ಲ, ಹೊರಟೋಗಿದ್ರು. ಬರೀ 3 ಜನತ್ರ ಮಾತ್ರ ಬೇಯಿಸ್ತಾ ಇತ್ತು. ಅದ್ರಲ್ಲಿ ಇಬ್ರು ಏನಾಯ್ತು, ಹೊರಟೋಗಿದ್ರು ವಿದೇಶಕ್ಕೆ. ಇನ್ನೊಬ್ಬ ಇದ್ದ, ಅವನ ಹತ್ರ ಇತ್ತು. ಏನಾಯ್ತು, ಓಹೋ ಇವನ್ ತಗೊಂಡು ಹೋಗಿದ್ದಾನೆ ಅಂತ ತೀರ್ಮಾನ ಮಾಡಿದ್ರು. ಅವನ್ ತಗೊಂಡು ಹೋಗಿದ್ದದನ್ನ ಯಾರು ನೋಡಿಲ್ಲ, ಅದಕ್ಕೆ ಪುರಾವೆ ಇಲ್ಲ. ಆದರೂ ಕೂಡ ಇವನೇ ತಗೊಂಡು ಹೋಗಿದ್ರು. ಯಾಕೆ? ಇಲ್ಲಿ ಪರಿಶೇಷ ನ್ಯಾಯದಿಂದ. ನೋಡಿ, 3 ಜನ ಮಾತ್ರ ಅದರೊಳಕ್ಕೆ ಹೋಗೋ ಸಾಧ್ಯ ಆ ಮನೆ ಒಳಗಡೆ. ಅದರಲ್ಲಿ ಇಬ್ರು ಇರ್ಲಿಲ್ಲ, ಅದು ಪ್ರಮಾಣ ಸಿದ್ಧವಾಗಿದೆ, ಅವ್ರು ಅಲ್ಲಿದ್ದಾರೆ. ಹುಡುಗಿ ಅವನೇ ಒಬ್ಬ, ಅವನೇ ಮಾಡಿರ್ಬೇಕ. ಇದು ನ್ಯಾಯದಿಂದ ಮತ್ತೆ ಈ ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧವಾಗಿಲ್ಲ, ಯಾರು ನೋಡಿಲ್ಲ. ಆದರೂ ಕೂಡ ಪರಿಶೇಷ ನ್ಯಾಯದಿಂದ ಸಿದ್ಧವಾಯಿತು. ಹಾಗೆ ಇಲ್ಲೂ ಕೂಡ ಪರಿಶೇಷ ನ್ಯಾಯದಿಂದ ಈ ಅರ್ಧ ಸಂಪತ್ತಿ ಹೇಳ್ಬೋದು ಅಂತ ಹೇಳಿ ಇದರ ಬಗ್ಗೆ ವಿಚಾರ ಮಾಡೋಣ ಅಂತೇಳಿ ವಿಚಾರ ಮಾಡ್ತಾರೆ. ಏನಾಯ್ತಿವಾಗ, ಮೂರ್ಛಿತನಾದವನಿಗೆ ಅಂದ್ರೆ ಮುಗ್ಧೆ, ಮೂರ್ಛಿತನಿಗೆ ಅಂದ್ರೆ ಮೂರ್ಛಾವಸ್ಥಾಯಾಮ್ ಅಂತ ಮುಗ್ಧೆ ಅಂತಂತದ್ದು. ಅರ್ಧ ಸಂಪತ್ತಿ, ಅವನಿಗೆ ಅರ್ಧ ಸಂಪತ್ತಿ ಉಂಟಾಗುತ್ತೆ. ಅದು ಆ ಪೂರ್ತಿಯಾಗಿ ನಿದ್ರಾಸ್ಥಿತಿಯಲ್ಲಿರುವಂತೆ ಸಂಪದನಾಗಿರೋದಿಲ್ಲ, ಅರ್ಧ ಸಂಪತ್ತಿ ಆಗಿರುತ್ತೆ. ಅಂದ್ರೆ ಕೆಲವು ವಿಚಾರದಲ್ಲಿ ಸಂಪದನಾಗಿರ್ತಾನೆ, ಕೆಲವು ವಿಚಾರದಲ್ಲಿ ಸಂಪನ್ನತೆ ಇರೋದಿಲ್ಲ. ಹಾಗೆ ಅರ್ಧ ಸಂಪತ್ತಿ. ಯಾಕೆ? ಪರಿಶೇಷ ನ್ಯಾಯದಿಂದ. ಏನು ಪರಿಶೇಷ ನ್ಯಾಯ? ಹೇಗೆ ನೋಡ್ತಾರೆ ನೋಡೋಣ. ಈಗ ಸೂತ್ರಕ್ಕೆ ಅರ್ಥ ಆಯ್ತಲ್ಲ. ಇನ್ನೂರ 73ನೇ ಭಾಷ್ಯ ಭಾಗ. ಅಸ್ತಿ ಮುಗ್ಧೋ ನಾಮ. ಇಲ್ಲಿ ಒಂದು ಪದ ಕಶ್ಚಿತ್ ಅಂತ ಸೇರಿಸ್ಕೋಬಹುದು. ಅಸ್ತಿ ಮುಗ್ಧೋ ನಾಮ ಕಶ್ಚಿತ್. ಮುಗ್ಧ ಮುಗ್ಧ ಎಂಬತಕ್ಕಂಥವರು ಕೂಡ ಕೆಲವರು ಇದ್ದಾರೆ. ಯಾರಲ್ಲ ಅವರು? ನಿದ್ರೆ ಹೋದವನು ಅಂತ ಹೇಳೋ ಹಾಗಿಲ್ಲ, ಅವನ್ನ ಕನಸು ಕಾಣ್ತಾ ಇರೋ ಅಂತ ಹೇಳೋ ಹಾಗಿಲ್ಲ, ಮತ್ತೆ ಜಾಗೃತ ಅವಸ್ಥೆಯಲ್ಲಿ ಇದ್ದಾನೆ ಅಂತ ಹೇಳೋ ಹಾಗಿಲ್ಲ ಅವನ್ನ. ಅವ್ರಿಗೇನಾಯ್ತು, ಅವ್ರಿಗೆ ಮುಗ್ಧ ಮುಗ್ಧ ಅಂತ ಹೆಸರು ಅವರಿಗೆ.
ಇಂಥವರು ಕೂಡ ಇರ್ತಾರೆ. ಏನು ಅಂತಂದ್ರೆ ಎಂ ಮೂರ್ಛಿತಃ ಇತಿ ಲೌಕಿಕಾಹ ಕಥಯಂತಿ. ಅವನನ್ನ ಲೌಕಿಕಾಹ ಅಂದ್ರೆ ಈ ಪ್ರಾಕೃತ ಲೋಕರ ಜನಗಳು ಏನಂತಾರೆ ಅವನ್ನ ಮೂರ್ಛಿತಃ ಇತಿ ಕಥಯಂತಿ. ಅವನನ್ನ ಇವನು ಓಹೋ ಇವನು ಮೂರ್ಛಿತನಾಗಿದ್ದಾನೆ ಅಂತ ಹೇಳ್ತಾರೆ. ಯಾರಿಗೆ? ಆ ಮುಗ್ಧನಿಗೆ. ಸತು ಸತು ಕ್ರಮವಸ್ಥಃ ಇತಿ ಪರೀಕ್ಷಾಯಾಮ್ ಉಚ್ಯತೆ. ನೋಡಿ, ಇದು ವ್ಯಾಕರಣ ದೋಷ. ವ್ಯಾಕರಣ ದೋಷ ಅಂದ್ರೆ ಪ್ರಿಂಟಿಂಗ್ ಮಿಸ್ಟೇಕ್. ಏನಿದು? ಕ್ರಮವಸ್ಥ ಅಂತ ಹೇಳೋದು ಶುದ್ಧವಾದಲ್ಲ, ಅದು ವ್ಯಾಕರಣಕ್ಕೆ ಸಿದ್ಧವಾದ ಪದ, ಸೂಕ್ತವಾದ ಪದ ಅಲ್ಲವೇ ಅಲ್ಲ. ಏನು ಇರಬೇಕು? ಕಿಮವಸ್ಥ. ಇದು ಕಿಮ್ ಅವಸ್ಥ, ಈ ಒಂದು ಅರ್ಥ ಆಗೋದಿಲ್ಲಲ್ಲ. ನೋಡಿ, ಈ ಅವಸ್ಥಾ ಅಂತ ಅನ್ನೋದೇ ಮೊದಲಿಗೆ ಸರಿ ಇಲ್ಲ. ಯಾಕೆಂದ್ರೆ ಅವಸ್ಥಾ ಅನ್ನೋ ಪದ ಸ್ತ್ರೀಲಿಂಗ ಶಬ್ದ. ಇಲ್ಲಿ ಅವಸ್ಥಾ ಅಂತ ಹಾಕಿದ್ದಾರೆ. ಇನ್ನು ಹೋಗಲಿ ಪುಲ್ಲಿಂಗ ಹಾಕಿದ್ದಾರೆ. ಪುಲ್ಲಿಂಗ ಹಾಕಿದ ಮೇಲೆ ಕಿಮ್ ಅಂತ ಕಮ್ ಅಂತ ಇರಬೇಕಾಗಿತ್ತು. ಕಿಮ್ ಅಂತ ಇರಬೇಕು. ಪ್ರಿಂಟಿಂಗ್ ಮಿಸ್ಟೇಕ್. ಕಿಮ್ ಅಂತ ಸರಿ ಹಾಕೊಂಡು ಕಿಮವಸ್ಥಾ ಅಂತ ಹೇಗೆ ಅಂದ್ರೆ ಇದು ಪದ ಸಮಸ್ತ ಪದ. ಸಮಸ್ತ ಪದ ಇದು. ಅವಸ್ಥಾ ಅಂತ ಬೇರೆ ಅಲ್ಲ, ಕಿಮ್ ಅಂತ ಬೇರೆ ಅಲ್ಲ, ಒಂದಕ್ಕೊಂದು ಸಂಬಂಧ ಇಲ್ಲ. ವಿಶೇಷಣಕ್ಕೂ ವಿಶೇಷಕ್ಕೂ ಏನಾಗಿದೆ? ಎಲ್ಲಿಂಗಂ ಬೇದತರಂ ಯಾತ ಭಕ್ತಿ ವಿಶೇಷಣಸ್ಯ ತಲ್ಲಿಂಗಂ ತದ್ವಚನಂ ತಾತ ಭಕ್ತಿ ವಿಶೇಷಸ್ಯ ಅಂತ ಇದೆಯಲ್ಲ ನಿಯಮ, ಅದಲ್ಲ ಇಲ್ಲಿ. ಏನದು ಅಂದ್ರೆ ಕಿಮವಸ್ಥಾ ಇತಿ ಇದು ಕಸ್ಯಾಂ ಅವಸ್ಥಾಯಾಂ ಸ್ಥಿತಃ ಅಂತ ಅರ್ಥ. ಸ್ಥಃ ಅಂದ್ರೇನು? ಸ್ಥಿತಃ. ಕಿಮವಸ್ಥಾ ಅಂದ್ರೆ ಕಸ್ಯಾಂ ಅವಸ್ಥಾಯಾಂ. ಕಿಮವಸ್ಥಾ ಕಸ್ಯಾಂ ಅವಸ್ಥಾಯಾಂ ಸ್ಥಿತಃ. ಕಿಮವಸ್ಥಾ ಅಂದ್ರೇನು? ಇವನು ಯಾವ ಅವಸ್ಥೆಯಲ್ಲಿ ಇದ್ದಾನೆ ಅಂದ್ರೇನು? ಜಾಗೃತೋ ಸ್ವಪ್ನಮೋ ಸುಷುಪ್ತಿಯೋ? ಇಲ್ಲ, ಇವೆಲ್ಲಕ್ಕಿಂತ ಭಿನ್ನವಾಗಿ ಇನ್ನೊಂದು ತತು ಕಿಮವಸ್ಥಃ ಇತಿ ಪರೀಕ್ಷಾಯಾಮ್. ಹೀಗೆ ಪರೀಕ್ಷೆ ಮಾಡಲಾಗಿ ಪರೀಕ್ಷೆ ಮಾಡೋಣ ಅಂತ ಬಂದರು. ಅದಕ್ಕೆ ಉಚ್ಯತೆ, ನಾವು ಇಲ್ಲಿ ಸಿದ್ಧಾಂತವನ್ನು ಹೇಳುತ್ತೇವೆ ಅಂತ ಹೇಳಿ ಭಗವತ್ಪಾದ ಶುರು ಮಾಡ್ತಾರೆ. ತಿಸ್ರಸ್ತಾವತ್ ಅವಸ್ಥಾ ಶರೀರಸ್ಥಸ್ಯ ಜೀವಸ್ಯ ಪ್ರಸಿದ್ಧಾಃ ಜಾಗರಿತಂ ಸ್ವಪ್ನಃ ಸುಷುಪ್ತಂ ಇತಿ. ನೋಡಿ, 3 ಅವಸ್ಥೆಗಳು ಪ್ರಸಿದ್ಧವಾಗಿದೆ. ಯಾರಿಗೆ? ಶರೀರಸ್ಥಸ್ಯ ಜೀವಸ್ಯ. ಈ ಶರೀರದಲ್ಲಿ ಇರತಕ್ಕಂತಹ ಜೀವನಿಗೆ. ಒಂದು ಪಕ್ಷ ಶರೀರ ಬಿಟ್ಟೋಗ್ಬಿಟ್ಟ ಜೀವ, ಇವನು ಸತ್ತೋಗ್ಬಿಟ್ಟ, ಅವನಿಗೆ ಯಾವ ಅವಸ್ಥೆನೋ ಯಾವನಿಗೂ ಗೊತ್ತಿಲ್ಲ, ಹೇಳಕ್ಕ ಜೀವನ ಶರೀರ ಸಂಬಂಧ ಇಲ್ಲ. ಶರೀರದಲ್ಲಿ ಇರತಕ್ಕಂತಹ ಜೀವನಿಗೆ 3 ಅವಸ್ಥೆಗಳು ಎಂಬುದಾಗಿ ಪ್ರಸಿದ್ಧವಾಗಿವೆ. ಯಾವುದದು? ಜಾಗರಿತಂ ಸ್ವಪ್ನ ಸುಷುಪ್ತಂ ಇತಿ. ಮತ್ತೆ ಚತುರ್ಥಿ ಶರೀರಾತ್ ಅಪಸೃಪ್ತಿ. ಇನ್ನು ಯಾವುದಿದು? ಈ 4ನೇದು. 4ನೇ ಅವಸ್ಥೆ ಅಂತಕ್ಕಂಥದ್ದು ಒಂದು ಇದೆ. ಅದನ್ನ ಅವಸ್ಥೆ ಅಂತ ಏನು ಹೇಳೋದಿಲ್ಲ, ಒಂದು ಅವಸ್ಥೆ ಬರ್ತದೆ, ಒಂದು ಅವಸ್ಥೆ. ಅದು ಯಾವ್ದು ಅವಸ್ಥೆ 4ನೇದು ಅಂತಂದ್ರೆ ಶರೀರಾತ್ ಅಪಸೃಪ್ತಿ. ಈ ಜೀವ ಇದ್ದಾನಲ್ಲ, ಶರೀರದ ಒಳಗಡೆ ಇದ್ದಾಗ ಅವನಿಗೆ 3 ಅವಸ್ಥೆ. ಶರೀರಾತ್ ಅಪಸೃಪ್ತಿ, ಶರೀರ ಬಿಟ್ಟು ಹೋಗ್ಬಿಟ್ಟ, ಅದು ಇನ್ನೊಂದು ಅವಸ್ಥೆ ಅವನಿಗೆ. ಆವಾಗ ಇದ್ಯಾವ ಈ ಅವಸ್ಥಾತ್ರ ಸಂಬಂಧ ಇರೋದಿಲ್ಲ ಅವನಿಗೆ, ಶರೀರವೇ ಇಲ್ವಲ್ಲ, ಅದು ಅವನ ಇನ್ನೊಂದು ಅವಸ್ಥೆ ಜೀವನಿಗೆ. ಹೀಗೆ ಚತುರ್ಥಿ 4. ನತು ಪಂಚಮೀ ಕಾಚಿತ ಅವಸ್ಥಾ ಜೀವಸ್ಯ ಶ್ರುತೌ ಸ್ಮೃತೌ ವಾ ಪ್ರಸಿದ್ಧ ಅಸ್ತಿ. ಇಷ್ಟೇ ಹೊರತು ಇದಲ್ಲದೆ
ಪಂಚಮಿ ಇನ್ನೊಂದು ಐದನೇ ಅವಸ್ಥೆ ಎಂಬತಕ್ಕಂಥ ಯಾವುದಾದರೂ ಅವಸ್ಥೆ, ಯಾವ ಅವಸ್ಥೆಯೂ ಕೂಡ ಜೀವನಿಗೆ ಶ್ರುತಿಯಲ್ಲಾಗಲಿ ಸ್ಮೃತಿಯಲ್ಲಾಗಲಿ ಪ್ರಸಿದ್ಧವಾಗಿಲ್ಲ, ಎಲ್ಲೂ ಪ್ರಸಿದ್ಧವಾಗಿಲ್ಲ. ನಾಲ್ಕೇ ಅವಸ್ಥೆ. ನಮಗೆ ಶರೀರ ಬಿಟ್ಟೋದ್ಮೇಲೆ ಜೀವ ಅದನ್ನು ಬೇಡ, ಅದು ಆಗಿರ್ತಕ್ಕಂಥದ್ದು ಶರೀರಕ್ಕೂ ಜೀವ ಶರೀರದ ಇರುವಾಗ ಪರಿಸ್ಥಿತಿ, ಅಲ್ಲಿ ಮೂರೇ ಅವಸ್ಥೆ. ಬಿಟ್ಟೋದು ಒಂದು ಅವಸ್ಥೆ, ಅದು ಇಟ್ಕೊಳ್ಳೋಣ ಆದ್ರೆ ನಾಲ್ಕವ. ಅದಲ್ಲದೆ ಐದನೇ ಇನ್ನೊಂದು ಅವಸ್ಥೆ ಅಂತ ಇಲ್ಲ. ಎಲ್ಲಿಲ್ಲ? ಶ್ರುತಿಯಲ್ಲೂ ಇಲ್ಲ, ಸ್ಮೃತಿಯಲ್ಲಿಯೂ ಇಲ್ಲ, ಮತ್ತೆ ಅನುಭವದಲ್ಲಂತೂ ಇಲ್ಲವೇ ಇಲ್ಲ. ತಸ್ಮಾತ್ ಚತಸ್ೃಣಾಮೇವ ಅವಸ್ಥಾನಾಂ ಅನ್ಯತಮಾವಸ್ಥಾ ಮೋಕ್ಷ ಇತಿ. ಹಾಗಾಗಿ ಏನಾಗಿದೆ? ಐದನೈದು ಅಂತ ಒಂದು ಅವಸ್ಥೆ ಇಲ್ಲ, ಇರತಕ್ಕಂಥದ್ದು ಕೇವಲ ನಾಲ್ಕೇ ಅವಸ್ಥೆ. ಆದ್ದರಿಂದ ಚತುಸ್ೃಣಾಂ ಏವ ಅವಸ್ಥಾನ, ಈ ಒಂದು ನಾಲ್ಕಿರ್ತಕ್ಕಂಥ ನಾಲ್ಕು ಅವಸ್ಥೆಯಲ್ಲಿ ಅನ್ಯತಮ ಅವಸ್ಥೆ ಯಾವುದೋ ಒಂದು ಅವಸ್ಥೆ, ಆ ನಾಲ್ಕರಲ್ಲಿ ಯಾವುದೋ ಒಂದು ಅವಸ್ಥೆ ಈ ಮುಗ್ಧ ಅಂತಕ್ಕಂಥ ಮೂರ್ಛಾವಸ್ಥೆ ಅಂತಕ್ಕಂಥದ್ದು ಅಷ್ಟೇ. ಐದನೇ ಅವಸ್ಥೆ ಇಲ್ಲ. ಅಂದ್ರೆ ಏನು? ಈ ಮೂರು ಅವಸ್ಥೆಗಳಿಗಿಂತ ಭಿನ್ನವಾಗಿ ಬದುಕಿರುವಾಗ ಮೂರವಸ್ಥೆಗಿಂತ ಭಿನ್ನವಾಗಿ ಇರೋದಿಲ್ಲ. ಜೀವ ಶರೀರ ಬಿಟ್ಟು ಹೋದ ಮೇಲಂತೂ ಯಾರಿಗೂ ಗೊತ್ತಿಲ್ಲ, ಯಾವ ಅವಸ್ಥೆ ಗೊತ್ತಿಲ್ಲ. ಅದೊಂದೇ ಅವಸ್ಥೆ, ಅದೊಂದು ಅವಸ್ಥೆ. ಹಾಗಾಗಿ ಈ ನಾಲ್ಕರಲ್ಲಿ ಒಂದು ಅವಸ್ಥೆ ಅಷ್ಟೇ. ಯಾವುದು? ಮೂರ್ಛಾವಸ್ಥಾ ಅಂತ. ಅಂದ್ರೆ ಇದು ಈ ಒಂದು ನಾಲ್ಕಲ್ಲಿ ಒಂದು ಅವಸ್ಥೆ ಅಂತಕ್ಕಂಥದ್ದು ಒಂದು ಭಾಗ ಇಟ್ಕೊಳ್ಳೋಣ. ಏವಂ ಪ್ರಾಪ್ತೆ ಬ್ರೂಮಃ, ಏವಂ ಪ್ರಾಪ್ತೆ, ಈ ರೀತಿ ಹೌದು, ನಾಲ್ಕು ಅವಸ್ಥೆ ಇದೆ. ಶರೀರ ಬಿಟ್ಟು ಹೋದ್ಮೇಲೆ ಜೀವನಿಗೆ ಅದು ಇನ್ನೊಂದು ಅವಸ್ಥೆ. ಅದು ಶರೀರದಲ್ಲಿ ಇದ್ದಾಗ ಮೂರವಸ್ಥೆ, ಇದನ್ನು ಬಿಟ್ರೆ ಇನ್ನೊಂದು ಅವಸ್ಥೆ ಇಲ್ಲ ಎಂಬ ಈ ವಿಚಾರವು ಬಂದೊದಗಲಾಗಿ ಈ ವಿಚಾರದಲ್ಲಿ ನಾವು ಹೇಳ್ತೇವೆ ಅಂತೇಳಿ, ನ ತಾವತ್ ಮುಗ್ಧೋ ಜಾಗರಿತಾವಸ್ಥೋ ಭವಿತು ಅರ್ಹತೆ. ಏನಾದ್ರು ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಅವಸ್ಥೆ ಅಷ್ಟೇ. ನಾಲ್ಕರಲ್ಲೇ ಅಡಕವಾಗಿರ್ತಕ್ಕ ಒಂದು ಅವಸ್ಥೆ ಸರಿ. ಇವು ಒಂದೊಂದ ಪರೀಕ್ಷೆ ಮಾಡ್ತಾರೆ. ಓ, ಹಾಗಾದ್ರೆ ಜಾಗೃತಿನಲ್ಲಿ ಅಡಕೆ ಮಾಡ್ಬೋದಾ ಅಂದ್ರೆ ಅಲ್ಲಿ ಹೇಳ್ತಾರೆ ನೋಡಿ. ನ ತಾವತ್, ಮೊಟ್ಟ ಮೊದಲನೆಯದಾಗಿ ಜಾಗರಿತ ಮುಗ್ಧ ಇದ್ದಾರಲ್ಲ ಅವನು ಜಾಗರಿತಾವಸ್ಥಾ, ಇದು ಕೂಡ ಸಮಸ್ತ ಪವ ಇವೆಲ್ಲ. ಜಾಗರಿತಾವಸ್ಥೋ ಭವಿತು ಅರ್ಹತೆ ಅದೇನು? ಜಾಗರಿತೆ ಸ್ಥಿತ, ಜಾಗರಿತಾವಸ್ಥಾ, ಜಾಗರಿತಾವಸ್ಥಾ ಪುಲ್ಲಿಂಗ, ಜಾಗರಿತೆ ಸ್ಥಿತ, ಈ ಜಾಗರಿತಾವಸ್ಥಾ ಜಾಗೃತಿಯಲ್ಲಿ ಇರ್ತಕ್ಕಂಥ ಜಾಗೃತಾವಸ್ಥೆ ಆಗೋದಿಲ್ಲ. ಜಾಗೃತಾವಸ್ಥೆ ಅದನ್ನ ಜಾಗೃತಾವಸ್ಥೆಯಲ್ಲೇ ಒಂದು ಅದರಲ್ಲೇ ಅಡಕವಾಗಿದೆ ಮೂರ್ಛಾವಸ್ಥೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಕಾರಣ ಕೊಡ. ನಹಿ ಅಯಂ ಇಂದ್ರಿಯೈ ವಿಷಯಾನ್ ಈಕ್ಷತೆ. ಜಾಗೃತ ಅವಸ್ಥೆಯಲ್ಲಿ ಈ ವಿಷಯಾರ್ಥ ಸನ್ನಿಕರ್ಷ ಅಂತಕ್ಕಂಥದ್ದು ಇರುತ್ತೆ. ಅಂದ್ರೇನು? ವಿಷಯ ಮತ್ತೆ ಈ ಒಂದು ಇಂದ್ರಿಯಗಳು, ಇವಕ್ಕೆ ಒಂದು ಸಂಬಂಧ ಅಂತಕ್ಕಂಥದ್ದು ಇರುತ್ತೆ. ಅದರಿಂದ ಏನಾಗ್ತಾನೆ? ಆ ಇಂದ್ರಿಯಗಳೆಂಬ ಸಾಧನಗಳಿಂದ ವಿಷಯಗಳನ್ನು ಇವನು ಗ್ರಹಣ ಮಾಡುತ್ತಾನೆ, ನೋಡ್ತಾನೆ. ಆದರೆ ಇವನು ಯಾರು ವಿಮುಗ್ಧ ಇರ್ತಾನಲ್ಲ, ಅವನು ಇಂದ್ರಿಯಗಳಿಂದ ಯಾವ ವಿಷಯಗಳನ್ನು ಕೂಡ ಗ್ರಹಣ ಮಾಡುವುದಿಲ್ಲ. ಮೂರ್ಛೆಗೋದನೆಯನ್ನು ಗ್ರಹಣ ಮಾಡೋದಿಲ್ಲ. ಅದಕ್ಕೆ ಒಂದು ಆಕ್ಷೇಪ ಅಲ್ಲ, ಹೀಗಿರ್ಬೋದಲ್ಲ ಸ್ವಾಮಿ ಅಂತ ಹೇಳಿದ್ರೆ ಏನಂತ? ಇಷುಕಾರ ನ್ಯಾಯೇನ
ಮುಗ್ಧೋ ಭವಿಷ್ಯತಿ. ಸ್ವಾಮಿ, ಈಗ ಜಾಗೃತ ಅವಸ್ಥೆಯಲ್ಲಿ ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧ ಇರುತ್ತೆ. ಇಂದ್ರಿಯಗಳಿಂದ ವಿಷಯಗಳನ್ನ ಅವನು ಗ್ರಹಣ ಮಾಡ್ತಾನೆ ಅಂತ ಹೇಳಿದ್ರಿ. ಈ ಮುಗ್ಧ ಇರ್ತಕ್ಕಂಥ ಮೂರ್ಛಾವಸ್ಥೆ ಅವನು ಗ್ರಹಣ ಮಾಡೋದಿಲ್ಲ ಅಂತ ಹೇಳಿದ್ರಿ. ಅವನು ಗ್ರಹಣ ಮಾಡೋದಿಲ್ಲ ಅಂತ ಹೇಳ್ತಾನಲ್ಲ, ಅದು ಯಾತಕ್ಕೆ? ಆ ಯಾತಕ್ಕೆ ಮೂರ್ಛೆ ಹೋಗಿದ್ದಾನಲ್ಲ ಅದಕ್ಕೆ ಅಂತ ಹೇಗೆ ಹೇಳ್ತೀರಿ ಸ್ವಾಮಿ? ಜಾಗೃತ ಅವಸ್ಥೆಯವನು ಕೂಡ ಇಂದ್ರಿಯಗಳಿಂದ ವಿಷಯಗಳನ್ನ ಗ್ರಹಣ ಮಾಡದೇ ಇರುವುದು ಕಂಡಿದೆಯಲ್ಲ, ಅವನು ಕೂಡ ಏನು ವಿಷಯ ಗ್ರಹಣ ಮಾಡೋದಿಲ್ಲ ಯಾವಾಗಂತೆ. ಯಾವಾಗಲ್ಲಪ್ಪ ಈ ಜಾಗೃತ ಅವಸ್ಥೆ ನಾವಿದ್ದೀವಿ, ನಾವಿನ್ನು ನೋಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಪ್ರತಿಯೊಂದು ಕೆಲಸ ಮಾಡ್ತಾ ಇದ್ದೀವಲ್ಲ ಅಂದ್ರೆ ನೋಡಿ ಸ್ವಾಮಿ, ಇಶುಕಾರ ನ್ಯಾಯನ, ಇದಕ್ಕೆ ಒಂದು ನ್ಯಾಯ ಇದೆ. ಇಶುಕಾರ ಅಂದ್ರೇನು? ಈ ಬಿಲ್ಗಾರ ಬಾಣ ಬಿಡ್ತಕ್ಕಂಥ ಈ ಬಿಲ್ಗಾರನ ನ್ಯಾಯದಿಂದ. ಏನ್ ಬಿಲ್ಗಾರ ನ್ಯಾಯ ಅಂದ್ರೆ, ಯಥಾ ಇಶುಕಾರ ಜಾಗೃತಪಿ ಇಶ್ವಾಸಕ್ತ ಮನಸಯ, ಇಶು ಆಸಕ್ತ ಮನಸಯ. ನೋಡಿ, ಬಿಲ್ಗಾರ ಇದ್ದಾನೆ, ಅವನು ಏನು ಜಾಗೃತ ಅವಸ್ಥೆಯಲ್ಲೇ ಇರ್ತಾನೆ, ಬೇರೆ ಅವಸ್ಥೆ ಅಲ್ಲ. ಏನಾಗಿರ್ತಾನೆ ಅವನು? ಬಾಣ ಜೊತೆ ಏರ್ಸಿರ್ತಾರೆ, ಎಳೆದಿರ್ತಾನೆ. ಏನಾಗುತ್ತೆ ಅವನಿಗೆ? ಯಾರ ಪಕ್ಕದಲ್ಲಿದ್ರು ಅವನು ಎರಿವಾಗೋದಿಲ್ಲ. ಅವನ ಲಕ್ಷ್ಯ ಎಲ್ಲ ಎದಿರುತ್ತೆ. ಆ ಗುರಿ ಎಲ್ಲಿತ್ತು ಲಕ್ಷ್ಯ, ಆ ಯಾವ ಲಕ್ಷ್ಯ ಯಾವ್ದೋ ಇಟ್ಕೊಂಡಿದೆ ಅದರ ಮೇಲೆ ಇರುತ್ತೆ. ಬೇರೆ ಯಾವುದನ್ನು ಕೂಡ ಅವನ ಇಂದ್ರಿಯಗಳು ಗ್ರಹಿಸುವುದಿಲ್ಲ. ಅವನಿಗೆ ಬೇರೆ ಶಬ್ದ ಕೇಳೋದಿಲ್ಲ, ಹುಟ್ಟುವಂತೂ ಇಲ್ಲವೇ ಇಲ್ಲ. ಕಣ್ಣಿಂದ ನೋಡ್ತಕ್ಕಂಥದ್ದು ಯಾವುದೂ ಇಲ್ಲ. ಗುರಿ ಒಂದನ್ನು ಬಿಟ್ಟು ಇನ್ನೇನು ನಮಗೆ ಗೊತ್ತಾಗೋದಿಲ್ಲ. ಆದರೆ ಅವನು ಯಾವ ಅವಸ್ಥೆಯಲ್ಲಿ ಇರ್ತಾನೆ? ಜಾಗೃತ ಅವಸ್ಥೆಯಲ್ಲಿ ಇರ್ತಾನೆ. ಹಾಗೆ ಸ್ವಾಮಿ, ಇವನು ಕೂಡ ಮೂರ್ಛಿತನಾದವನು ಜಾಗೃತ ಅವಸ್ಥೆಯಲ್ಲೇ ಇರ್ತಾನೆ. ಯಾಕೆ? ಉದಾಹರಣೆ ತೋರಿಸೋದಲ್ಲ ನಾವು. ಇಶುಕಾರ ಅವನು ಜಾಗೃತ ಅವಸ್ಥೆಯಲ್ಲೇ ಇರ್ತಾನೆ, ಅವನಿಗೂ ಕೂಡ ಏನೂ ಗೊತ್ತಾಗೋದಿಲ್ಲ. ಹಾಗೆ ಇವನಿಗೂ ಕೂಡ ಜಾಗೃತ ಅವಸ್ಥೆಯಲ್ಲಿ ಇದ್ರೂ ಕೂಡ ಏನು ಗೊತ್ತಾಗೋದಿಲ್ಲ. ಆದ್ದರಿಂದ ನೀವು ಜಾಗೃತ ಅವಸ್ಥೆಯಲ್ಲಿ ಇರೋದಿಲ್ಲ. ಯಾಕೆ? ಇಂದ್ರಿಯಗಳಿಂದ ಗ್ರಹಣ ಮಾಡುವುದಿಲ್ಲ ಅಂತ ದೃಷ್ಟಾಂತ ಕೊಡಬಾರದು, ಸರಿ ಇಲ್ಲ ಅದು. ಯಾಕೆ? ದೃಷ್ಟಾಂತ ಸರಿ ಇಲ್ಲ. ಜಾಗೃತ ಅವಸ್ಥೆಯಲ್ಲಿ ಇದ್ರೂ ಕೂಡ ಅವನು ವಿಷಯಗಳನ್ನ ಗ್ರಹಣ ಮಾಡದೆ ಇರೋದು ನಮಗೆ ಕಂಡಿದೆ ಅಂತ ಹೇಳ್ಬಿಟ್ಟ. ಏವಂ ಮುಗ್ಧ ಕುಶಲ ಸಂಪಾತಾದಿ ಜನಿತ ದುಃಖಾನುಭವ ವ್ಯಗ್ರ ಮನಸ್ಥಯ ಜಾಗೃತಿ ನ ಅನ್ಯಾನ್ ವಿಷಯಾನ್ ಈಕ್ಷತೆ ಇತ್ತು. ಇದೇ ರೀತಿ ಸ್ವಾಮಿ, ಮುಗ್ಧಾವಸ್ಥೆ ಇದ್ದಾವಲ್ಲ, ಅವನು ಜಾಗೃತ ಅವಸ್ಥೆಯಲ್ಲೇ ಇದ್ದಾನೆ. ಜಾಗೃತ ಅವಸ್ಥೆಯೇ ಒಂದು ಅಲ್ಲೇ ಇರ್ತಾನ ಅವನು. ಅದರಲ್ಲೇ ಅಡಕ ಮಾಡ್ಕೊಂಡಿರ್ಬೋದು ಇನ್ನ ಅವಸ್ಥೆನ. ಯಾಕೆ ಅಂತಂದ್ರೆ ಅವನೇನ್ ಮಾಡಿದಾನೆ? ಇಶುಕಾರ ಲಕ್ಷ್ಯ ಅಲ್ಲಿಟ್ಟಿರ್ತಾನೆ. ಇವನಿಗೆ ಏನಾಗಿದೆ? ಇವ್ ಮುಗ್ಧ ಇವನೇನಾಗಿದೆ? ಅವನಿಗೆ ಯಾರೋ ಬಂದ್ರು ತಲೆಗೆ ಹಿಂದಿಂದ ಬಂದು ಬಲವ ಹೊಡೆದ್ರು ಬಿದ್ದೋದ ಅಷ್ಟೇ. ಅವನಿಗೆ ಅದು ಯಾಕೆ? ಆ ಒಂದು ಗುರಿಯಲ್ಲಿಯೇ ನೆತ್ತ ಮನಸ್ಸುಳ್ಳವನಾಗಿದ್ದ, ಬೇರೆ ನೋಡ್ಲಿಲ್ಲ. ಇವನು ಯಾರೋ ಹೊಡೆದ್ರು ಬಿದ್ದ, ಬೇರೆ ನೋಡ್ಲಿಲ್ಲ ಅಷ್ಟೇ. ಕಾರಣ ಬೇರೆ ಇರಬಹುದು, ಆದ್ರೆ ಫಲಿತಾಂಶ ಒಂದೇ ಅಲ್ವಾ ಸ್ವಾಮಿ ಅಂತ. ಆದ್ದರಿಂದ ಏನಾಗುತ್ತೆ? ಇವನು ಕೂಡ ಯಾವುದು ಸುತ್ತಿಗೆ ಉಸಿರಾದ್ರೂ ಸುತ್ತಿಗೆ ಏಟ್ನಿಂದ ಯಾರೋ ಹೊಡೆದಿರ್ತಾರೆ, ಆ ದುಃಖ ಆಗುತ್ತೆ, ಆ ಮನಸ್ಸು ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಜಾಗೃತ ಇರ್ತಾನೆ, ಇದ್ರೂ ಕೂಡ ಯಾವುದೂ ಗ್ರಹಣ ಮಾಡೋದಿಲ್ಲ. ಅಲ್ಲಿ ವಿಶ್ವಾಸಕ್ತ ಮನಸ್ಸು, ಲಕ್ಷ್ಯ ಗುರಿಯಲ್ಲಿ ನೆತ್ತ ಮನಸ್ಸು, ಇಲ್ಲಿ ಸುತ್ತಿಗೆ ಏಟು ಅಷ್ಟೇ. ಕಾರಣ ಬೇರೆ ಇರಬಹುದು, ಆದರೆ ಒಂದೇ ತಾನೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಹಾಗಲ್ಲ, ನೀನ್ ಹೇಳಿ ಸರಿ ಇಲ್ಲ ಅಂಥೇಳಿ ಅಚೇತಯಮಾನತ್ವ ಒಳ್ಳೆ ಕಾರಣ.
ನೋಡಪ್ಪ, ಅಚೇತಯ ಮಾನಸ್ವ. ಯಾಕೆ ಅಂದರೆ ಇವನಿಗೆ ಚೈತನ್ಯವೇ ಇರುವುದಿಲ್ಲ. ಯಾರಿಗೆ? ಮುಗ್ಧಾವಸ್ಥೆಯಲ್ಲಿರುವವನಿಗೆ. ಅವನು ಏನಾಗಿದೆ? ಅವನು ಚೈತನ್ಯ ಇರುತ್ತೆ, ಅವನಿಗೆ ಚೈತನ್ಯ ಎಲ್ಲೂ ಹೋಗಿಲ್ಲ. ಮತ್ತೆ ಇಶುಕಾರೌಹಿ ವ್ಯಾಪೃತಮನಃ ಬ್ರವೀತಿ ಇಶುಮೇವ ಅಹಂ ಏತಾವಂತಂ ಕಾಲಂ ಉಪಲಭಮಾನೋ ಅಭೂವಂ ಇತಿ. ಬಾಣ ಆಯ್ತು, ಬಾಣ ಬಿಟ್ಬಿಟ್ಟ, ಗುರಿಗೆ ಹೊಡಿತು. ಆವಾಗ ಆ ಬಾಣ ಬಿಟ್ಟು ಬಿಲ್ಗಾರ ಇದ್ದಾನಲ್ಲ, ಅವನು ಏನ್ ಹೇಳ್ತಾನೆ ಅಂತಂದ್ರೆ, ಆ ಈಶಕ ಜಾಗೃತಿ ಅಂತ ಬರ್ತಾನೆ. ಇಶುಮೆ, ನಾನು ಇಲ್ಲಿಯವರೆಗೂ ಕೂಡ ಆ ಇಶು ಅಂದ್ರೆ ಬಾಣ ತುದಿ ಆ ಲಕ್ಷ್ಯ ಇತ್ತು. ಅದನ್ನೇ ನಾನು ಏತಾವಂತಂ ಕಾಲಂ, ಇಷ್ಟು ಕಾಲ ನಾನು ಅದನ್ನೇ ನೋಡ್ತಾ ಇದ್ದೆ. ಬೇರೆ ಇನ್ನೇನು ಬೇರೆ ಇನ್ನೇನನ್ನೂ ಕೂಡ ನಾನು ನೋಡಲಿಲ್ಲ ಅಂತ ಹೇಳ್ತಾನೆ. ಹೀಗಂತ ಹೇಳ್ಬೇಕಾದ್ರೆ ಅವನಿಗೆ ಚೈತನ್ಯ ಇರಬೇಕೋ ಬೇಡವೋ? ನಾನು ಗುರಿಯನ್ನೇ ನೋಡ್ತಾ ಇದ್ದೆ, ನನಗೇನು ಬಾಣದ ಮೊನೆ ಮತ್ತೆ ಗುರಿ ಅಷ್ಟೇ, ನನಗೆ ಬೇರೆ ಏನನ್ನು ಕಾಣಲಿಲ್ಲ ಅಂತ ಹೇಳ್ತಾನೆ ಇವನು. ಅದರಿಂದ ಏನ್ ಗೊತ್ತಾಗುತ್ತೆ? ಆ ಸ್ಥಿತಿಯಲ್ಲಿಯೂ ಕೂಡ ಇವನು ಚೈತನ್ಯ ಸ್ವರೂಪನ ಇದ್ದ. ಆದರೆ ಇಲ್ಲೇನಾಗಿದೆ? ಮುಗ್ಧಸ್ತು ಲಬ್ಧ ಸಂಜ್ಞೋ ಬ್ರವೀತಿ. ಮುಗ್ಧ ಏನಾಗಿದೆ? ಮೂರ್ಛ ಇದ್ದಾನೆ. ಅವನು ಲಬ್ಧ ಸಂಜ್ಞೋ, ಎಚ್ಚರ ಆಯ್ತು. ಹಾಗೆ ಬಾಣ ಬಿಟ್ಟ, ಗುರಿ ಹೊಡಿತು. ಆಮೇಲೆ ಏನ್ ಹೇಳ್ದ? ಇಷ್ಟೊತ್ತು ಕೂಡ ನಾನು ಆ ಗುರಿ ಇತ್ತಲ್ಲ, ಅದರಲ್ಲೇ ಮಗ್ಗನಾಗಿ ಬಿಟ್ಟಿದ್ದೆ, ನನಗೇನು ಗೊತ್ತಾಗಿಲ್ಲ ಅಂತಾನೆ. ಗುರಿಯಲ್ಲೇ ಮಗ್ಗನಾಗಿದ್ದೆ ಅಂತ ಹೇಳ್ತಾನೆ. ಇವನೇನ್ ಮಾಡ್ತಾನೆ? ಮುಚ್ಚಾವರ್ಣನು ಎಚ್ಚತ್ ಮೇಲೆ ಬರ್ವಿ ಅಂಧೆ ತಮಸಿ ಹಮೇತಾವಂತಂ ಕಾಲಂ ಪ್ರಕ್ಷಿಪ್ತೋ ಅಭುವಂ. ನಾನು ಇಷ್ಟೊತ್ತು ಕೂಡ ಅಂಧೆ ತಮಸಿ, ಕತ್ತಲೆ, ಏನು ಗೊತ್ತಾಗಿಲ್ಲ ನನಗೆ. ಅವನಿಗೇನೋ ಗುರಿ ಮತ್ತು ಗೊತ್ತಾಗ್ತಾ ಇತ್ತು, ಇಷ್ಟೊತ್ತು ನಾನು ಗುರಿಯನ್ನೇ ನೋಡ್ತಾ ಇದ್ದೆ ಅಂತ ಹೇಳ್ತಾನೆ. ಇವನು ಏನು ಗೊತ್ತಿಲ್ಲ, ಇಷ್ಟು ಕಾಲವೂ ಕೂಡ ನಾನು ಏನಾಗಿದ್ದೆ? ಅಂಧೇ ತಮಸಿ, ಏನು ದಟ್ಟವಾದ ಅಂಧಕಾರ, ಏನೂ ಇಲ್ಲ, ಯಾವುದು ಗೋಚರವಾಗಿಲ್ಲ ಇದ್ದೆ. ನ ಕಿಂಚಿತ್ ಮಯಾ ಚೇಚಿತಂ ಇತಿ, ನನಗೆ ಯಾವುದೂ ಕೂಡ ತಿಳಿಯಲಿಲ್ಲ. ಏನಾಯ್ತು ಒಂದು ಗೊತ್ತಿಲ್ಲ, ಮೂರ್ಛೆ ಕೊಟ್ಟೋಗಿದ್ದೆ. ಅವ್ರಿಗೆ ಹಾಗಲ್ಲ, ನನಗೆ ಇಷ್ಟೊತ್ತು ಕೂಡ ನನಗೆ ಲಕ್ಷ್ಯ ಕಾಡ್ತಾ ಇತ್ತು ಅಂತ ಹೇಳ್ತಾನೆ. ಲಕ್ಷ್ಯ ಗುರಿ ಇದೆಯಲ್ಲ, ಅದು ಕಾಡ್ತಾ ಇತ್ತು. ಬಾಣದ ಮನೆ ಗುರಿ ಎರಡಕ್ಕೂ ನಾನು ನೋಡಿ ಅದನ್ನ ಬಾಣ ಬಿಟ್ಟೆ, ನನಗೆ ಗೊತ್ತಾಗಿತ್ತು ಅಂತ. ಇವನು ಏನು ಗೊತ್ತಾಗಿತ್ತು. ಹಾಗೆ ಜಾಗೃತಶ್ಚ ಏಕ ವಿಷಯ ವಿಷಕ್ತಚೇತಸೋಪಿ ದೇಹೋ ವಿಧ್ರಿಯತೆ. ಇನ್ನೊಂದು ಕಾರಣ ಕೊಡ್ತಾರೆ. ಜಾಗೃತ ಅವಸ್ಥೆ ಇರ್ತಕ್ಕಂಥದ್ದು ಏನಾಗಿದೆ? ಏಕ ವಿಷಯ ವಿಷಕ್ತಚೇತಸೋಪಿ. ಅವನು ಜಾಗೃತನಿದ್ದ, ಬಾಣ ಬಿಟ್ಟವನು. ಅವನು ಒಂದೇ ವಿಷಯದಲ್ಲಿ ವಿಷಕ್ತ, ವಿಶೇಷವಾಗಿ ಆಸಕ್ತಿಯಾಗಿದ್ದ. ಶಕ್ತರ ಸಕ್ತ ಇದೆ, ವೀತ ಬಂದಿರೋ ಶಾವರಿ. ಒಂದೇ ವಿಷಯದಲ್ಲಿ ಆಸಕ್ತನಾಗಿದ್ದ. ಆದರೂ ಕೂಡ ದೇಹೋ ವಿಧ್ರಿಯತೆ. ಅವನೇನ್ ಮಾಡಿದ್ದ? ದೃಢವಾಗಿ ನಿಂತಿದ್ದ, ಏನು ಅಲ್ಲಾಡ್ಲಿಲ್ಲ. ಅವನು ದೃಢವಾಗಿ ನಿಂತಿದ್ದ, ಒಂದೇ ಮನಸ್ಸು, ಯಾವುದು ಕಾಣಲಿಲ್ಲ ಅವನಿಗೆ. ಹಾಗಿದ್ರೂ ಕೂಡ ದೇಹ ಅವನಿಗೆ ಸ್ಥಿರವಾಗಿ ನಿಂತಿತ್ತು. ಮುಗ್ಧಸ್ಯತು ದೇಹೋ ಧರಣ್ಯಾಂ ಪತತಿ. ಮುಗ್ಧನಿಗೆ ದೇಹ ಏನಾಗಿದೆ? ಧರಣ್ಯಾಂ ಪತತಿ ಅಂತ ಅಂದ್ಬಿಟ್ಟು. ಈ ಮುಗ್ಧ ಇದ್ದಾನೆ, ಅವನಿಗೆ ದೇಹ ನಿಂತಿರ್ತಾ ಇದ್ದಾರ, ಬಿದ್ದೋಗ್ತಾನೆ ಅಷ್ಟೇ. ಮೂರ್ಛೆ ಬಂದ್ರು ಬಿದ್ದ ಕೆಳಗಡೆ ಧರಾಶಾಯಿ. ಇವನಿಗೆ ಮಲಗಿಬಿಟ್ಟ ಧರಣ್ಯಾಂ ಪತತಿ. ತಸ್ಮಾತ್ ನ ಜಾಗರ್ತಿ ನಾಪಿ ಸ್ವಪ್ನಾನ್ ಪಶ್ಯತಿ. ಆದ್ದರಿಂದ ಇವನು ಜಾಗೃತನು ಅಂದ್ರೆ ಜಾಗೃತಾವಸ್ಥೆಯಲ್ಲಿಯೂ ಇಲ್ಲ ಮತ್ತು ಸ್ವಪ್ನಾವಸ್ಥೆಯಲ್ಲಿಯೂ ಇಲ್ಲ. ಸ್ವಪ್ನಾವಸ್ಥೆಯಲ್ಲಿ ಹಾಕಿಲ್ಲ ಸ್ವಾಮಿ, ಜಾಗೃತೆಯಲ್ಲಿ ಹೇಳಿದ್ರಿ ಸರಿ ಒಪ್ಪೋಣ. ಸ್ವಪ್ನಾವಸ್ಥೆಯಲ್ಲಿ ಯಾಕೆ ಹೇಗೆ ಹೇಳ್ತೀರಿ ಅಂದ್ರೆ ನಿಸ್ಸಂಶಯಕತ್ವ. ಇದೇ ನ್ಯಾಯ ಅಲ್ಲೂ ಕೂಡ. ಯಾಕೆ? ಸ್ವಪ್ನಾವಸ್ಥೆಯೂ ಕೂಡ
ದರ್ಶನಾವಸ್ಥೆ, ಇದೂ ಕೂಡ ದರ್ಶನಾವಸ್ಥೆ, ಎರಡೂ ಒಂದೇ. ಇಲ್ಲಿಯೇ ನ್ಯಾಯ, ಅಲ್ಲೂ ಅದೇ ನ್ಯಾಯ. ಇಲ್ಲೂ ಕೂಡ ನಿಸ್ಸಂಜ್ಞಕ, ಏನು ಗೊತ್ತಾಗಿಲ್ಲ. ಸ್ವಪ್ನದಲ್ಲಿಯೂ ಅಷ್ಟೇ ಏನು ಗೊತ್ತಾಗ. ಹಾಗಾಗಿ ಇದು. ಮತ್ತೆ ಇನ್ನೊಂದು ಅವಸ್ಥೆ ಇದೆ, ಮಾಪಿ ಬರುತ್ತ. ಇನ್ನು ಅವನ ಓಹೋ ಮೂರ್ಛ ಇದ್ಬಿಟ್ಟ, ಅವನು ಯಾವ ಅವಸ್ಥೆ ಇಲ್ಲ, ಮತ್ತೆ ಸತ್ಸಂಪತ್ತಿನೂ ಆಗಿಲ್ಲ. ಅದು ನಾಲ್ಕನೇ ಅವಸ್ಥೆ ಇದೆಯಲ್ಲ, ಯಾವುದು ದೇಹ ಬಿಟ್ಟು ಹೋಗೋದು, ಸತ್ತೋಗೋದು. ಓ ಹಾಗಾದ್ರೆ ಮೃತಾಂಶರಣ ಸ್ವಾಮಿ ಅಂದ್ರೆ ಅದು ಸರಿ ಇಲ್ಲ. ಯಾಕೆ ಅದನ್ನ ನಾಳೆ ಹೇಳ್ತಾರೆ, ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.